ಕಾನ್ಫಿಡೆಂಟ್ ಗ್ರೂಪ್ನ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಈಗಾಗಲೇ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಸಿಜೆ ರಾಯ್ ಅವರ ಆತ್ಮಹತ್ಯೆ ಕೇಸ್. ಇನ್ನು ಉದ್ಯಮಿ ರಾಯ್ ಆತ್ಮಹತ್ಯೆ ಕುರಿತ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಟಿವಿ9 ಬಿಚ್ಚಿಡ್ತಾ ಇದೆ ಬೇರೆಲ್ಲೂ ಇಲ್ಲದಂತಹ ಸ್ಫೋಟಕ ಸುದ್ದಿಯನ್ನ. ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಕಾರಣ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವುದು ಐಟಿ ಅಧಿಕಾರಿಗಳ ದಾಳಿ ಅನ್ನೋದು. ಅವರ ಸಹೋದರ ಕೂಡ ಅದೇ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. 3 ದಿನಗಳಿಂದ ನಿರಂತರವಾಗಿ ಐಟಿ ದಾಳಿಯಾಗಿತ್ತು. ದಾಖಲೆಗಳ ಪರಿಶೀಲನೆ ಅದು ಇದು ಅಂತ ಹೇಳಿ ಮಾಹಿತಿಯನ್ನ ಕಲೆ ಹಾಕ್ತಿದ್ರು. ಇದರಿಂದ ಮನನೊಂದು ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಡೈರಿ ಬರೆಯುವ ಅಭ್ಯಾಸವನ್ನ ಇಟ್ಕೊಂಡಿದ್ರು ಸಿಜೆ ರಾಯ್ ಅವರು. ಡೈರಿಯಲ್ಲಿ ಪ್ರಭಾವಿ ರಾಜಕಾರಣಿಗಳ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಇಬ್ಬರು ಪ್ರಭಾವಿ ಶಾಸಕರ ಹೆಸರುಗಳನ್ನ ರಾಯ್ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಯ ಶಾಸಕರ ಹೆಸರು, ಒಬ್ಬ ಸಂಸದರ ಹೆಸರನ್ನ ಕೂಡ ಬರೆದಿದ್ದಾರೆ ಸಿಜೆ ರಾಯ್. ದಕ್ಷಿಣ ಕರ್ನಾಟಕದ ಸಂಸದರ ಬಗ್ಗೆ ಡೈರಿಯಲ್ಲಿ ಉಲ್ಲೇಖ ಆಗಿದೆ. ಮಾಜಿ ಸಂಸದರು ಹಾಗೂ ಚಿತ್ರರಂಗದ ಗಣ್ಯರ ಹೆಸರುಗಳನ್ನ ಬರೆದಿದ್ದಾರೆ. ಅನೇಕ ನಟಿಯರು, ಮಾಡೆಲ್ಗಳ ಹೆಸರು ಉಲ್ಲೇಖ ಆಗಿದೆ. ವ್ಯಾವಹಾರಿಕವಾಗಿ ಸಂಬಂಧಪಟ್ಟಂತಹ ಡೈರಿಯಲ್ಲಿ ಈ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ. ರಾಯ್ ಕೇವಲ ಉದ್ಯಮಿಯಾಗಿರಲಿಲ್ಲ, ಅದರಿಂದಾಚೆಗೆ ಅವರು ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ರಾಜಕಾರಣಿಗಳ ಜೊತೆಗೆ ಉತ್ತಮ ನಂಟಿತ್ತು, ಸಿನಿಮಾ ರಂಗದ ಜೊತೆಗೆ ಉತ್ತಮ ನಂಟಿತ್ತು, ಕಿರುತೆರೆ ಲೋಕದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಸಿಜೆ ರಾಯ್ ಅವರು. ಅನೇಕ ರಿಯಾಲಿಟಿ ಶೋಗಳಿಗೆ ಸ್ಪಾನ್ಸರ್ ಆಗಿದ್ರು. ಹಾಗಾಗಿ ಈ ಡೈರಿಯಲ್ಲಿ ಅವರು ಹೆಸರುಗಳನ್ನ ಉಲ್ಲೇಖ ಮಾಡಿರಬಹುದು. ವ್ಯಾವಹಾರಿಕವಾಗಿ ಒಂದಷ್ಟು ಒಪ್ಪಂದಗಳು ಅಥವಾ ಚರ್ಚೆಯೋ ಆಗಿರುತ್ತೆ, ಅದ್ರ ಬಗ್ಗೆ ಅವರು ಪ್ರಸ್ತಾಪಿಸಿರಬಹುದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸಿಜೆ ರಾಯ್ ಅವರ ಆತ್ಮಹತ್ಯೆ ಕೇಸ್ ಉದ್ಯಮ ವಲಯವನ್ನೇ ನಡುಗಿಸಿದೆ, ಸಂಚಲನವನ್ನ ಸೃಷ್ಟಿ ಮಾಡಿದೆ. ಪ್ರಾಥಮಿಕವಾಗಿ ಅವರ ಸುಸೈಡ್ಗೆ ಏನ್ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಹೊರತಾಗಿ ಬೇರೆ ಏನಾದ್ರೂ ಕಾರಣಗಳು ಇರಬಹುದಾ ಅನ್ನೋ ಹುಡುಕಾಟ ನಡೀತಾ ಇದೆ. ಇದೀಗ ಅವರ ಡೈರಿಯ ವಿಚಾರ ಮುನ್ನೆಲೆಗೆ ಬಂದಿದೆ. ಒಂದಷ್ಟು ಮಂದಿ ಶಾಸಕರು, ಸಂಸದರ ಹೆಸರುಗಳು ಕೂಡ ಉಲ್ಲೇಖ ಆಗಿದೆ ಅನ್ನೋದು. ಕಿರಣ್, ಮಧುಶ್ರೀ, ಮುಖ್ಯವಾಗಿ ರಾಯ್ ಅವರ ಆತ್ಮಹತ್ಯೆಗೆ ಈಗ ಸದ್ಯಕ್ಕೆ ಯಾಕೆಂತಂದ್ರೆ ಎದುರು ಕೂಡ ಸೂಸೈಡ್ ನೋಟ್ ಅಂತ ಇರಲಿಲ್ಲ. ಆದ್ರೆ ಅವರು ಕಳೆದ ಕೆಲವು ವರ್ಷಗಳಿಂದ, ಸುಮಾರು ಒಂದು 10-12 ವರ್ಷಗಳಿಂದ ಈ ಡೈರಿಯನ್ನ ಬರೆಯುವಂಥದ್ದು, ಅಂದ್ರೆ ಬಿಸ್ನೆಸ್ ಪರ್ಪಸ್ ಆಗಿ ಅವರು ಮಾಡುವಂಥದ್ದು. ಅದು ಕೆಲವೊಂದಷ್ಟು ಬಿಸ್ನೆಸ್ ಮ್ಯಾನ್ಗಳದಿರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಸಿನಿಮಾ ರಂಗದ ಬೇರೆ ಒಂದಷ್ಟು ವ್ಯವಹಾರಿಕವಾಗಿ ಸಂಬಂಧಪಟ್ಟಂತೆ ಅವರು ಬರೆಯುವಂಥದ್ದು ಅವರು ಅಭ್ಯಾಸ ಇತ್ತು. ಈ ಸಂಬಂಧಪಟ್ಟಂತೆ ಇಲ್ಲಿ ಈಗ ಅವರ ಸೋದರ ಹೇಳುವಂತ ಐಟಿ ಅಧಿಕಾರಿಗಳ ಕಿರುಕುಳ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಅಂತ ಹೇಳ್ತಾ ಇದ್ರು ಕೂಡ, ಮೇಲಾಗಿ ಇದು ಕಳೆದ 3 ದಿನಗಳಿಂದ ಈ ಒಂದು ಐಟಿ ರೈಡ್ ಅವರ ಕೇರಳದಿಂದ ಬಂದಂತ ಅಸಿಸ್ಟೆಂಟ್ ಕಮಿಷನರ್ ಕೃಷ್ಣ ಪ್ರಸಾದ್ ಅವರ ನೇತೃತ್ವದಲ್ಲಿ ಏನು ಈ ಒಂದು ದಾಳಿ ಮಾಡ್ತಾ ಇದ್ರು, ಅಂದ್ರೆ ಅವರು ಒಂದು ಪರಿಶೀಲನೆ ಕೆಲಸವನ್ನ ಅವರು ಮಾಡ್ತಾ ಇದ್ರು ಕೇರಳದಿಂದ ಬಂದಂತ ಐಟಿ ಅಧಿಕಾರಿಗಳು. ಇಲ್ಲಿ ಈ ಒಂದು ವಿಚಾರವಾಗಿ ಸಂಬಂಧಪಟ್ಟಂತೆ ಮುಖ್ಯವಾಗಿ ಅವರ ಕೆಲ ಬಿಸ್ನೆಸ್ಗಳು ಸಾಕಷ್ಟು, ಅವರ ಲೈಫ್ ಸ್ಟೈಲೇ ಒಂದು ಡಿಫ್ರೆಂಟ್ ಐತಿ. ಏನು ಸಿಜೆ ರಾಯ್ ಅವ್ರದ್ದು ಅವರ ರೋಲ್ಸ್ ರಾಯ್ಸ್ಗಳನ್ನ ತಗೊಳ್ಳುವಂಥದ್ದು ಇರ್ಬೋದು, ಕೋಟಿ ಐಷಾರಾಮಿ ಕಾರ್ಗಳನ್ನ ಅವರು ಒಂದು ಪರ್ಚೇಸ್ ಮಾಡುವಂಥದ್ದು, ಜೊತೆಗೆ ಸ್ಪಾನ್ಸರ್ಸ್ಗಳದ್ದು ಸಾಕಷ್ಟು ರಿಯಾಲಿಟಿ ಶೋಸ್ ಇರ್ಬೋದು. ಅದರಲ್ಲಿ ಬಿಸ್ನೆಸ್ಗಳು ಕೂಡ ಸಾಕಷ್ಟು, ಬರೀ ಕರ್ನಾಟಕದಲ್ಲೇ ಕೇರಳದಲ್ಲೇ 60ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳು ನಡೀತಾ ಇತ್ತು. ದುಬೈನಲ್ಲಿ ಸಾಕಷ್ಟು ಬಿಸ್ನೆಸ್ ಇತ್ತು. ಅವರ ಫ್ಯಾಮಿಲಿ ಇಡೀ ದುಬೈನಲ್ಲೇ ಅವರಲ್ಲಿ ಸೆಟ್ಲ್ ಆಗಿದ್ರು. ಇವರು ಇಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಕರ್ನಾಟಕದಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿರ್ಬೋದು, ವಿಲ್ಲಾಗಳಿರ್ಬೋದು, ಬೇರೆ ಬೇರೆ ಸಾಕಷ್ಟು ಬಿಸ್ನೆಸ್ಗಳನ್ನ ಅವರು ಅವರ ಫ್ಯಾಮಿಲಿಯವರು ಮಾಡ್ಕೊಂಡು ಬರ್ತಾ ಇದ್ರು. ಅಂತಿಮವಾಗಿ ಏಕಾಏಕಿ ಒಂದು ಫೈರ್ ಮಾಡ್ಕೊಂಡಿರುವಂಥದ್ದು ಏನು, ಇದಕ್ಕೆ ಕಾರಣ ಏನಕ್ಕೆ ಅಂತಂದ್ರೆ ಅವರ ಬಳಿ ಇದ್ದಂತ ಮೊಬೈಲ್ನ ಕೂಡ ಈಗ ಒಂದು ಸೀಸ್ ಮಾಡಿದ್ದಾರೆ. ಅದನ್ನ ರಿಟ್ರೀವ್ ಮಾಡಬೇಕಾಗಿದೆ. ಅಲ್ಲಿ ಯಾವ್ದಾರ ಲಾಸ್ಟ್ ಕಾಲ್ ಇರ್ಬೋದು, ಮೆಸೇಜ್ ಇರ್ಬೋದು, ಅಥವಾ ಅಲ್ಲೇನಾರ ಸೂಸೈಡ್ ನೋಟ್ ಏನಾರ ಯಾರಿಗಾರ ಟೈಪ್ ಮಾಡಿದ್ರ ಅಥವಾ ಏನ್ ಕಾರಣ ಇರ್ಬೋದು ಅನ್ನೋದನ್ನು ಕೂಡ ಒಂದ್ ಕಡೆ ಅದನ್ನ ಮಾಡುವಂತ ಈಗಾಗಲೇ ಫೋರೆನ್ಸಿಕ್ ಲ್ಯಾಬ್ಗೆ ಆ ಒಂದು ಮೊಬೈಲ್ ಅನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇನ್ನು ಉಳಿದಂತೆ ಇನ್ನ ಅವರ ಆಫೀಸಲ್ಲಿ ಅಥವಾ ಅವರ ಏನಿದ್ದಂತ ಕಥೆ ಅವರ ಮನೆಯಲ್ಲೂ ಕೂಡ ಸಾಕಷ್ಟು ಒಂದು ಹುಡುಕಾಟವನ್ನು ಮಾಡಿದ್ದಾರೆ. ಆದ್ರೆ ಈ ಒಂದು ಡೈರಿಯನ್ನ ಬರೆಯುವಂಥದ್ದು ಅಥವಾ ಕೆಲವೊಂದಷ್ಟು ಬಿಸ್ನೆಸ್ಗಳಿಗೆ, ಅಂದ್ರೆ ಇಲ್ಲಿ ಯಾವ್ದು ಕೂಡ ಅವರ ಹೆಸರು ಅಲ್ಲ, ಅವರ ಪ್ರತಿದಿನ ಆಗುವಂತ ಕೆಲವೊಂದಷ್ಟು ಡೆವಲಪ್ಮೆಂಟ್ಸ್ಗಳಿರ್ಬೋದು, ಕೆಲವೊಂದಷ್ಟು ವ್ಯಾವಹಾರಿಕ ಬಿಸ್ನೆಸ್
ಸಂಬಂಧಪಟ್ಟಂತೆ ಅವರು ಎಂಟ್ರಿ ಮಾಡುವಂಥದ್ದು ಇದು ಅವರು ನಿರಂತರವಾಗಿ ಕಳೆದ 15 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ರು ಅನ್ನೋದು ಒಂದಷ್ಟು ವಿಚಾರಗಳು ಸಿಕ್ಕಿದೆ. ಆದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಈಗ ಲೋಕಲ್ ಪೊಲೀಸರು ಅಂದ್ರೆ ಅಶೋಕ್ ನಗರ ಪೊಲೀಸರು ಈಗಾಗಲೇ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡು ತನಿಖೆಯನ್ನು ಕೂಡ ಆರಂಭ ಮಾಡಿದರೆ ಉಳಿದಂತೆ ನಿಖರವಾಗಿ ಏನ್ ಕಾರಣ ಅನ್ನೋದು ಮುಂದಿನ ಹಂತದಲ್ಲಿ ತನಿಖೆಯಲ್ಲಿ ಗೊತ್ತಾಗುತ್ತೆ. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ. ಸಿಜೆ ರಾಯ್ ಅವರ ಮೊಬೈಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಜೆ ರಾಯ್ ಕಾಲ್ ಹಿಸ್ಟರಿಯನ್ನ ಪರಿಶೀಲಿಸ್ತಾ ಇರುವ ಪೊಲೀಸರು ತನಿಖೆ ಚುರುಕನ್ನ ಪಡ್ಕೊಂಡಿದೆ. ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಕರೆ ಮಾಹಿತಿಯನ್ನ ನೀಡುವಂತೆ ಪ್ರೊವೈಡರ್ ಕಂಪನಿಗೆ ಪತ್ರವನ್ನ ಕೂಡ ಪೊಲೀಸರು ಬರೆದಿದ್ದಾರೆ. ಸಿಜೆ ರಾಯ್ ಕೊನೆಯದಾಗಿ ಯಾರಿಗೆ ಕರೆ ಮಾಡಿದ್ರು, ಕೊನೆಯದಾಗಿ ಏನ್ ಹೇಳಿದ್ರು ಎಂಬುದರ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಐಟಿ ಅಧಿಕಾರಿಗಳು ರೈಡ್ ಮಾಡಿದ್ರು, ಪರಿಶೀಲನೆ ನಡೀತಾ ಇತ್ತು. ಅವರ ಕಚೇರಿಯಲ್ಲೇ ತಮ್ಮ ಗನ್ನಿಂದ ಎದೆಗೆ ಶೂಟ್ ಮಾಡಿಕೊಂಡು ಸಿಜೆ ರಾಯ್ ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ. ತುಂಬಾ ಧೈರ್ಯವಂತ, ಸುಸೈಡ್ ಮಾಡಿಕೊಳ್ಳುವಂತಹ ವ್ಯಕ್ತಿತ್ವ ಅವರದ್ದಲ್ಲ ಅನ್ನೋದು ಅವರನ್ನ ಬಲ್ಲವರಂತಹ ಮಾತು. ಆದರೆ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಆ ಕಾರಣದ ಹುಡುಕಾಟದಲ್ಲಿ ಸದ್ಯಕ್ಕೆ ಪೊಲೀಸರಿದ್ದಾರೆ. ಡೆತ್ ನೋಟ್ ಆಗಲಿ ಮತ್ತೊಂದು ಮಗದೊಂದು ಇದುವರೆಗೂ ಕೂಡ ಏನು ಪತ್ತೆ ಆಗಿಲ್ಲ. ಸದ್ಯಕ್ಕೆ ಪೊಲೀಸರಿಗೆ ಇರುವಂತಹ ಆಪ್ಷನ್ ಅಂದ್ರೆ ಅವರ ಮೊಬೈಲ್. ಕೊನೆಯದಾಗಿ ಯಾರಿಗೆ ಕರೆ ಮಾಡಿದ್ರು, ಎಷ್ಟು ಹೊತ್ತು ಮಾತನಾಡಿದ್ರು, ಏನು ವಿಚಾರಗಳನ್ನ ಪ್ರಸ್ತಾಪಿಸಿರಬಹುದು ಅನ್ನೋದರ ಆಧಾರದ ಮೇರೆಗೆ ಸಾವಿನ ಮೂಲವನ್ನ ಕೆದಕುವಂತಹ ಕೆಲಸವನ್ನ ಮಾಡಲಿದ್ದಾರೆ. ಸಿಜೆ ರಾಯ್ ಕಚೇರಿಯಲ್ಲಿ ಶೋಧ ಮುಂದುವರೆದಿದೆ. ಆತ್ಮಹತ್ಯೆ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತಹ FSL ಸಿಬ್ಬಂದಿ, ಲ್ಯಾಂಗ್ಫೋರ್ಡ್ ಟೌನ್ನಲ್ಲಿರುವಂತಹ ಕಾನ್ಫಿಡೆಂಟ್ ಕಚೇರಿ, ಆ ಕಚೇರಿಯಲ್ಲೇ ಸಿಜೆ ರಾಯ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ದು ಕ್ಯಾಬಿನ್ನಲ್ಲಿ ಪೊಲೀಸರಿಂದ ಇಂಚಿಂಚು ಪರಿಶೀಲನೆ. ಏನಾದರೂ ಕುರುಹುಗಳು ಸಿಗಬಹುದಾ ಅನ್ನೋದರ ಕುರಿತು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಮತ್ತು ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ರಾಜಪ್ಪ ಅವರಿಂದ ಮಾಹಿತಿಯನ್ನ ಪಡೆಯೋಣ. ರಾಜಪ್ಪ, ಮೊಬೈಲ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಆ ಮೊಬೈಲ್ನ ಮುಖೇನವಾಗಿ ಇದೀಗ ಒಂದಷ್ಟು ಸತ್ಯಗಳನ್ನ ಹೊರತರುವಂತಹ ಕೆಲಸ ಪೊಲೀಸರಿಂದ ಹೇಗಾಗುತ್ತೆ ಅಂತ ಹೇಳಿ ರಾಯ್ ಅವರ ಆತ್ಮಹತ್ಯೆ ಸಂಬಂಧ. ಮಧುಶ್ರೀ, ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಶೋಕನಗರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಿರುವಂಥದ್ದು. ಮೊದಲಿಗೆ ಅವರ ಮೃತದೇಹವನ್ನ ಬೋರಿಂಗ್ ಆಸ್ಪತ್ರೆ ಅಲ್ಲಿರುವಂತಹ ಶವಾಗಾರಕ್ಕೆ ರವಾನೆಯನ್ನು ಮಾಡಿ ಇಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ಅವರ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂತಹ ನಿಟ್ಟಿನಲ್ಲಿ ಕಾರಣವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಈಗಾಗಲೇ ಸಿಜೆ ರಾಯ್ ಅವರ ಕಚೇರಿಯಲ್ಲಿದ್ದಂಥ ಒಂದಿಷ್ಟು ಡೈರಿಗಳನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದಾದ ಬಳಿಕವಾಗಿ ಅವರು 2 ಮೊಬೈಲ್ ಫೋನ್ ಅನ್ನು ಯೂಸ್ ಮಾಡ್ತಿದ್ರು. ಆ 2 ಮೊಬೈಲ್ ಫೋನ್ ಅನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಲಾಕ್ ಇರುವಂತಹ ಕಾರಣದಿಂದಾಗಿ ಅದರ ಕಾಲ್ ಹಿಸ್ಟ್ರಿಯನ್ನು ಪರಿಶೀಲನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಏನು ಮೊಬೈಲ್ ಅವರು ಯಾವ ಸಿಮ್ ಕಾರ್ಡ್ ಅನ್ನ ಬಳಕೆ ಮಾಡ್ತಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಪ್ರೊವೈಡರ್ ಕಂಪನಿಗೆ ಪತ್ರವನ್ನ ಕೂಡ ಬರೆದಿರುವಂತದ್ದು. ಅಂದ್ರೆ ಅವರ ಒಂದು ಕಾಲ್ ಹಿಸ್ಟ್ರಿಯನ್ನ ಕೊಡುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಕಾಲ್ ಹಿಸ್ಟ್ರಿಯನ್ನ ಪಡೆದುಕೊಂಡ ನಂತರದಲ್ಲಿ ಅವರು ಯಾರ ಜೊತೆಗೆ ಮಾತಾಡಿದ್ರು, ಎಷ್ಟು ಹೊತ್ತುಗಳ ಕಾಲ ಮಾತಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರ್ಣ ಪ್ರಮಾಣದ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗುತ್ತೆ. ಆ ಲಭ್ಯ ಆದ ನಂತರದಲ್ಲಿ ಅವರು ಕೊನೆಯದಾಗಿ ಯಾರ ಜೊತೆಗೆ ಮಾತಾಡಿದ್ರು ಆ ನಂಬರ್ ಅನ್ನ ಪಡೆದುಕೊಂಡು ಅವರ ಒಂದು ಕಾಂಟ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆ ಮೂಲಕವಾಗಿ ಅವ್ರಿಗೆ ಯಾವ ರೀತಿಯಾಗಿ ಮಾತಾಡಿದ್ರು ಅನ್ನುವಂತಹ ಒಂದು ಲೀಡ್ ಸಿಕ್ಕ ನಂತರದಲ್ಲಿ ನಿಜಕ್ಕೂ ಕೂಡ ಸಿಜೆ ರಾಯ್ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗತ್ತೆ. ಅವರನ್ನ ಅಂದ್ರೆ ಯಾರ ಜೊತೆಗೆ ಅವರು ಕೊನೆಯದಾಗಿ ಮಾತಾಡಿದ್ರು ಅವರನ್ನ ಏನು ಪೊಲೀಸರು ಸಂಪರ್ಕ ಮಾಡಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋದ್ರ ಮೂಲಕವಾಗಿ ಈ ತನಿಖೆಗೆ ಏನಾದ್ರೂ ಲೀಡ್ ಸಿಗತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಪರಿಶೀಲನೆ ಕೂಡ ಮಾಡುವಂಥದ್ದು. ಇದು ಒಂದು ಕಡೆ ಆದ್ರೆ ಈಗಾಗಲೇ ಮೃತದೇಹ ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿರುವಂಥದ್ದು. ಶವಾಗಾರದಲ್ಲಿ ಪೊಲೀಸರು ಕೂಡ 10 ಗಂಟೆ ನಂತರದಲ್ಲಿ ಮರಣೋತ್ತರ ಪರೀಕ್ಷೆ ಏನ್ ನಡೆಯುತ್ತೆ ಅದರ ಒಂದು ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡ್ತಾರೆ. ಆ ಮರಣೋತ್ತರ ಪರೀಕ್ಷೆ ಆದ ಬಳಿಕವಾಗಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಅವರ ಅಂದ್ರೆ ಸಿಜೆ ಬಾಬು ಅವರ ಸಹೋದರ ನಿವಾಸದಲ್ಲಿ
ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ. ಅವರ ಸಂಬಂಧಿಕರು ವಿದೇಶದಲ್ಲಿ ಇರುವಂತಹ ಕಾರಣದಿಂದಾಗಿ ಅಂದ್ರೆ ವಿದೇಶದಲ್ಲಿರುವಂತಹ ಕಾರಣದಿಂದಾಗಿ ಬರೋದು ಕೂಡ ತಡವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಅಂತ್ಯಕ್ರಿಯೆ ನಾಳೆ ಇವತ್ತು ಸಂಜೆ ಅಥವಾ ನಾಳೆ ನಡೀಬಹುದು ಅಂತ ಹೇಳಿ ಕುಟುಂಬಸ್ಥರು ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಎಲ್ಲಾ ಒಂದು ಪ್ರಕ್ರಿಯೆ ಅವರ ಕುಟುಂಬಸ್ಥರು ಬೋರಿಂಗ್ ಆಸ್ಪತ್ರೆ ಶವಾಗಾರಕ್ಕೆ ಬಂದ ನಂತರದಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ಪೊಲೀಸರು ಈ ಬೋರಿಂಗ್ ಶವಾಗಾರದ ಮುಂಭಾಗದಲ್ಲಿ ಜಮಾವಣೆಗೊಂಡಿರುವಂತದ್ದು. ಅವರ ಅಂತ್ಯಕ್ರಿಯೆ ಯಾವಾಗ ನಡೆಯುತ್ತೆ ಅನ್ನುವಂತಹ ಸ್ಪಷ್ಟತೆ ಇನ್ನಷ್ಟೇ ಸಿಗಬೇಕಾಗಿದೆ. ಆದರೆ ಇವತ್ತು ಮರಣೋತ್ತರ ಪರೀಕ್ಷೆ ಮುಗಿಸಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಅದಾದ ಬಳಿಕವಾಗಿ ಅಂತ್ಯಕ್ರಿಯೆ ಬಗ್ಗೆ ಕುಟುಂಬಸ್ಥರು ಬಂದ ನಂತರದಲ್ಲಿ ಸ್ಪಷ್ಟವಾದಂತಹ ಮಾಹಿತಿ ಸಿಗಲಿದೆ. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ರಾಜಪ್ಪ. ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಒಂದು ಕಡೆ ರಾಯ್ ಅವರ ಕಚೇರಿಯಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ, ಹೇಗ್ ಸಾಗ್ತಾ ಇದೆ ಆ ಪ್ರಕ್ರಿಯೆ? ಈಗಾಗಲೇ ಗಮನಿಸಬಹುದಾಗಿದೆ ಟಿವಿ9 ದೃಶ್ಯಾವಳಿಗಳು ಇನ್ನೂ ಕೂಡ FSL ನ ಅಧಿಕಾರಿಗಳು ಈಗಾಗಲೇ ಬಿಡುಬಿಟ್ಟಿರ್ತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸಬಹುದಾಗಿದೆ ಲ್ಯಾಂಡ್ಫೋರ್ಡ್ ಟೌನಲ್ಲಿ ಇರ್ತಕ್ಕಂಥ ಹೊಸೂರು ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಕಾನ್ಫಿಡೆಂಟ್ನ ಕಚೇರಿ. ಈ ಕಚೇರಿಯ ಮೊದಲನೇ ಮಹಡಿಯಲ್ಲಿ ಇರ್ತಕ್ಕಂಥ ಕ್ಯಾಬಿನ್ ಏನಿದೆ CJ ರಾಯ್ ಅವರ ಕ್ಯಾಬಿನ್, ಆ ಕ್ಯಾಬಿನ್ನ ಒಳಭಾಗದಲ್ಲಿ ನಿನ್ನೆ ಮಧ್ಯಾಹ್ನ 3:15 ಗುಂಡನ್ನು ಹಾರಿಸಿಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ FSL ನ ಅಧಿಕಾರಿಗಳು ಇಡೀ ಕ್ಯಾಬಿನ್ ಅನ್ನ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಇದುವರೆಗೂ ಕೂಡ ಸೂಸೈಡ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಡೆತ್ ನೋಟ್ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮುಂದುವರೆದಿರ್ತಕ್ಕಂಥದ್ದು. ಅಶೋಕ್ ನಗರ ಪೊಲೀಸರು ಕೂಡ ಈಗಾಗಲೇ ಬಿಡುಬಿಟ್ಟಿರ್ತಕ್ಕಂಥದ್ದು. ಇನ್ನೂ ಕೂಡ FSL ನ ಅಧಿಕಾರಿಗಳು ಸೂಕ್ಷ್ಮವಾಗಿ ಇಡೀ ಕ್ಯಾಬಿನ್ ಅನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಆ ಫಿಂಗರ್ ಪ್ರಿಂಟ್ಗಳು ಸೇರಿದಂತೆ ಹಲವು ಮಹತ್ವದ ಒಂದು ಇನ್ವೆಸ್ಟಿಗೇಷನ್ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯ ಡೆತ್ ನೋಟ್ ಕೂಡ ಇನ್ನೂ ಪತ್ತೆ ಆಗಿಲ್ಲ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ತಡರಾತ್ರಿಯಿಂದಲೂ ಕೂಡ ಅಶೋಕ್ ನಗರ ಪೊಲೀಸರು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಅಂದ್ರೆ ಏನು ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ, ಆ ಕ್ಯಾಬಿನ್ ಸುತ್ತಮುತ್ತಲು ಸೇರಿದಂತೆ ಯಾರೊಬ್ಬರನ್ನು ಕೂಡ ಒಳಬಿಡೋದಕ್ಕೆ ಅವಕಾಶವನ್ನು ಮಾಡ್ಕೊಂಡಿಲ್ಲ. ಇಡೀ ಏರಿಯಾವನ್ನ ಪ್ರೊಟೆಕ್ಟ್ ಮಾಡಿರ್ತಕ್ಕಂಥದ್ದು ನೀವೀಗಾಗಲೇ ಗಮನಿಸಬಹುದಾಗಿದೆ. ಈಗ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಆ ಒಂದು ಕಚೇರಿಯ ಮುಂಭಾಗದಲ್ಲೂ ಕೂಡ ಈಗಾಗಲೇ ಪೊಲೀಸರು ಭದ್ರತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಯಾರನ್ನು ಕೂಡ ಒಳಗಡೆ ಬಿಡ್ತಿಲ್ಲ. ಇಡೀ ಕ್ಯಾಬಿನ್ ಅನ್ನ ಈಗಾಗಲೇ ವಶಕ್ಕೆ ಪಡೆದಿರ್ತಕ್ಕಂಥ ಪೊಲೀಸರು ಹಾಗೂ FSL ನ ತಜ್ಞರು ಸೂಕ್ಷ್ಮವಾಗಿ ಇಡೀ ಕಚೇರಿಯನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಒಂದಷ್ಟು ಮಾಹಿತಿಗಾಗಿ ಕೂಡ ಹುಡುಕಾಟವನ್ನು ನಡೆಸಿರ್ತಕ್ಕಂಥದ್ದು. ಯಾವುದಾದ್ರೂ ಡೆತ್ ನೋಟ್ ಪತ್ತೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಪರಿಶೀಲನೆ ಮುಂದುವರಿಸಿರ್ತಕ್ಕಂಥದ್ದು. ಮಧುಶ್ರೀ, ಧನ್ಯವಾದ ಶಿವಪ್ರಸಾದ್ ರಾಜಪ್ಪ ತಮ್ಮ ಮಾಹಿತಿಗಾಗಿ. ವಿದೇಶದಿಂದ ಆಗಮಿಸಿದ CJ ರಾಯ್ ಕುಟುಂಬ ಆತ್ಮಹತ್ಯೆಯ ಕುರಿತು ಅವರ ಸಹೋದರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. IT ಅಧಿಕಾರಿಗಳ ಕಿರುಕುಳದ ಬಗ್ಗೆ ಹಿಂದೆಯೇ ಹೇಳಿದ್ದೆ ಅಂತ ಹೇಳಿ ಅವರ ಸಹೋದರ ಮಾತನಾಡಿದ್ದಾರೆ. ಡಿಸೆಂಬರ್ನಲ್ಲೇ IT ಅಧಿಕಾರಿಗಳು ದಾಳಿ ಮಾಡಿದ್ರು. ಯಾವುದೇ ಸಾಲ ಇರಲಿಲ್ಲ, ರಾಯ್ ಅವರಿಗೆ ಶತ್ರುಗಳು ಕೂಡ ಇಲ್ಲ, ಕುಟುಂಬದ ಸಮಸ್ಯೆಗಳಿರಲಿಲ್ಲ, ಬೆದರಿಕೆಗಳಿರಲಿಲ್ಲ. IT ಅಧಿಕಾರಿಗಳ ಒತ್ತಡವೇ ಇದಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ ಅವರ ಸಹೋದರ. 40 ಈಗ 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಟ್ ನಡೀತಾ ಇತ್ತು. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40 ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ, ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರಿಲ್ಲ, ಹೋಗಿದ್ದಾರೆ. ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ. ಬಾ ಮಾತಾಡೋಣ ಅಂತ ಹೇಳಿದರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ನನಗೆ ಮಾಡಿದ್ದು 10:40 ಬೆಳಗ್ಗೆ 2 ಸತಿ ಮಾಡಿದ್ರು. ಅಷ್ಟು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ. IT ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾ, 1 ತಿಂಗಳಿಂದ ಹೇಳ್ತಾ ಇದ್ದಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಹೌದು. ಯಾಕಂದ್ರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ರು. ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ. ಆಗ ಏನು ಟೆನ್ಷನ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಅವರು ಯಾರು